ಬ್ಯಾಂಕಿಂಗ್ಗೆ RBI 1.5 ಲಕ್ಷ ಕೋಟಿ ರೂಪಾಯಿ ನೆರವು ಘೋಷಣೆ. ಸೆನ್ಸೆಕ್ಸ್ 800 ಅಂಕ ಜಿಗಿತ. ಫೆಬ್ರವರಿ 7ರಂದು RBIನಿಂದ ಬಡ್ಡಿ ದರ ಇಳಿಕೆ ಆಗುವ ಸಂಭವ. ವೀಕ್ಷಕರೇ, ಮಹತ್ವದ ಬೆಳವಣಿಗೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಒಟ್ಟು 1.5 ಲಕ್ಷ ಕೋಟಿ ರೂಪಾಯಿಗಳ ನಗದು ಹರಿವಿಗೆ ಪೂರಕವಾದಂತಹ ಕ್ರಮಗಳನ್ನು ಮಂಗಳವಾರ ಬೆಳಗ್ಗೆ ಘೋಷಿಸಿದೆ. ಇದರ ಬೆನ್ನಲ್ಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ಏರಿಕೆಯಾಗಿದೆ. ಜೊತೆಗೆ ಫೆಬ್ರವರಿ 7ರಂದು ಬಡ್ಡಿದರ ಇಳಿಕೆಯನ್ನು ಕೂಡ ನಿರೀಕ್ಷಿಸಲಾಗಿದೆ. ಕೋವಿಡ್ ಬಿಕ್ಕಟ್ಟಿನ ಬಳಿಕ RBI ಘೋಷಿಸಿದ ಅತಿ ದೊಡ್ಡ ಬ್ಯಾಂಕಿಂಗ್ ನೆರವು ಇದಾಗಿದೆ. ಡಾಲರ್ ಎದುರು ರೂಪಾಯಿಯ ಸ್ಥಿರತೆಗೂ ಕೂಡ ಇದು ನೆರವಾಗಲಿದೆ. ಫೆಬ್ರವರಿಯಲ್ಲಿ ಬಡ್ಡಿದರ ಇಳಿಕೆಯಾದರೆ ಗೃಹ ಸಾಲ, ವಾಹನ ಸಾಲ, ಕಾರ್ಪೊರೇಟ್ ಸಾಲಗಳ ಬಡ್ಡಿದರಗಳು ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಾಲ ಪಡೆದವರು ಎಲ್ಲರೂ ಕೂಡ ಫೆಬ್ರವರಿ 7ರಂದು RBIಯನ್ನು ಎದುರು ನೋಡುವುದಂತೂ ಪಕ್ಕಾ ಆಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಮಂಗಳವಾರ ಬೆಳಿಗ್ಗೆ BSE ಸೂಚ್ಯಂಕ ಸೆನ್ಸೆಕ್ಸ್ 800 ಅಂಕ ಏರಿಕೆಯನ್ನು ದಾಖಲಿಸಿತು. 76,095ಕ್ಕೆ ವೃದ್ಧಿಸಿತು. NSE ಸೂಚ್ಯಂಕ ನಿಫ್ಟಿ 176 ಅಂಕ ಏರಿಕೊಂಡು 23,006ಕ್ಕೆ ಮತ್ತೆ ಜಿಗಿಯಿತು. ಖಾಸಗಿ ವಲಯದ ಬ್ಯಾಂಕ್ಗಳ ಷೇರುಗಳು ಭಾರೀ ಲಾಭವನ್ನು ಗಳಿಸಿತು. ಬ್ಯಾಂಕಿಂಗ್ ವ್ಯವಸ್ಥೆಗೆ ನಗದು ಪೂರೈಕೆ ಮಾಡುವ ಸಂಬಂಧ RBI ಹಲವು ಕ್ರಮಗಳನ್ನು ಘೋಷಿಸಿದ ಬೆನ್ನಲ್ಲೇ ಈ ಷೇರು ಸೂಚ್ಯಂಕ ಜಿಗಿದಿರುವಂಥದ್ದು ಅತ್ಯಂತ ಗಮನಾರ್ಹವಾಗಿದೆ. RBI 56 ದಿನಗಳ ವೇರಿಯಬಲ್ ರೇಟ್ ರೆಪೋ ಹರಾಜನ್ನು ಕೂಡ ನಡೆಸಲಿದ್ದು, ಇದರ ಮೌಲ್ಯ 50,000 ಕೋಟಿ ರೂಪಾಯಿ ಆಗಿದೆ. ಕೊನೆಯದಾಗಿ ಡಾಲರ್ ರೂಪಾಯಿ ಕೊಡುಕೊಳ್ಳುವಿಕೆಯ ಹರಾಜು ಪ್ರಕ್ರಿಯೆಯನ್ನು ಕೂಡ ಕೈಗೊಳ್ಳಲಿದೆ. ಅಂದರೆ RBI ಇಲ್ಲಿ ಏನು ಮಾಡುತ್ತೆ ಅಂದರೆ ಬ್ಯಾಂಕ್ಗಳಿಂದ ಡಾಲರ್ಗಳನ್ನು ವ್ಯಾಪಕವಾಗಿ ಖರೀದಿಸಲಿದ್ದು, ಪ್ರತಿಯಾಗಿ ರೂಪಾಯಿಗಳನ್ನು ಕೂಡ ಪಡೆಯಲಿದೆ. ನಂತರ ಒಂದು ನಿರ್ದಿಷ್ಟ ದಿನಾಂಕದಂದು ಡಾಲರ್ಗಳನ್ನು ರಿಲೀಸ್ ಮಾಡುತ್ತೆ, ಅಗತ್ಯವಿದ್ದಾಗ ಮಾರಾಟ ಮಾಡುತ್ತೆ. ಇದರಿಂದ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಸ್ಥಿರವಾಗಲು ಅತ್ಯಂತ ಸಹಕಾರಿಯಾಗಲಿದೆ. ಬ್ಯಾಂಕಿಂಗ್ ಷೇರುಗಳು ಇವತ್ತು ಭಾರಿ ಲಾಭ ಗಳಿಸಿತು. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ಬಜಾಜ್ ಫೈನಾನ್ಸ್ ಇಂಡಸ್ ಇಂಡ್ ಬ್ಯಾಂಕ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಷೇರು ದರ ಕೂಡ ಸಾಕಷ್ಟು ಗಣನೀಯವಾಗಿ ಏರಿಕೆಯಾಯಿತು. ನಿಫ್ಟಿ ರಿಯಾಲಿಟಿ ಇಂಡೆಕ್ಸ್ 2% ಏರಿಕೆ ಆಯಿತು. RBI ಘೋಷಣೆ ಏನು ಅಂತ ಇವಾಗ ನೋಡೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 60,000 ಕೋಟಿ ರೂಪಾಯಿಗಳ OMO ಅಥವಾ ಓಪನ್ ಮಾರ್ಕೆಟ್ ಆಪರೇಷನ್ ಕಾರ್ಯಕ್ರಮವನ್ನು ಇವತ್ತು ಅನೌನ್ಸ್ ಮಾಡಿದೆ. ಹಾಗಾದರೆ ಏನಿದು OMO ಅಂತ ನೀವು ಕೇಳ್ಬೋದು. ಇದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರಿ ಸಾಲಪತ್ರಗಳು ಅಥವಾ ಬಾಂಡ್ಗಳನ್ನು ಓಪನ್ ಮಾರ್ಕೆಟಲ್ಲಿ ಅಂದರೆ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಸುತ್ತೆ. ಇದರಿಂದ ಬ್ಯಾಂಕ್ಗಳಿಗೆ, ಬ್ಯಾಂಕಿಂಗ್ ವ್ಯವಸ್ಥೆಗೆ ಹಣ ಹರಿದು ಬರುತ್ತೆ. ಬಡ್ಡಿದರ ಇಳಿಕೆಯಾಗಲು ಒಂದು ಪೂರಕವಾದಂತಹ ವಾತಾವರಣ ಕ್ರಿಯೇಟ್ ಆಗುತ್ತೆ. ಹೀಗೆ ಹಣದುಬ್ಬರವನ್ನು ನಿಯಂತ್ರಿಸಲಿಕ್ಕೆ ಹಾಗೂ ಆರ್ಥಿಕ ಪ್ರಗತಿಯನ್ನು ಉತ್ತೇಜಿಸಲು RBI OMO ಪದ್ಧತಿಯನ್ನು ಅನುಸರಿಸುತ್ತೆ. ಇದೀಗ RBI 20,000 ಕೋಟಿ ರೂಪಾಯಿಗಳ 3 ಕಂತುಗಳಲ್ಲಿ ಬಾಂಡ್ಗಳನ್ನು ಖರೀದಿಸಿದ್ದು, ಬ್ಯಾಂಕಿಂಗ್ ವ್ಯವಸ್ಥೆಗೆ ಒಟ್ಟು 60,000 ಕೋಟಿ ರೂಪಾಯಿಗಳು ಸಿಗಲಿದೆ. ಜನವರಿ 30, ಫೆಬ್ರವರಿ 13 ಮತ್ತು ಫೆಬ್ರವರಿ 20ರಂದು OMO ಪ್ರಕ್ರಿಯೆ ನಡೆಯಲಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವ ವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.